ಪೇತ್ರ ಮೊದಲನೇ 3ನೇ ಅಧ್ಯಾಯ 3ನೇ ವಚನ. ಒಳ್ಳೆಯದನ್ನೇ ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಯಾರಿದ್ದಾರಪ್ಪ? ನೀನು ಯಾವ ಮಾಡಲ್ಲ, ಎಲ್ಲರೂ ನಿನಗೆ ಕೇಡು ಮಾಡ್ತಾರೆ. ನೀನು ಒಳ್ಳೇದು ಮಾಡಿದ್ರೆ ನೀನು ಕೇಡು ಮಾಡೋರು ಯಾರು? ವ್ಯಕ್ತಿ ಒಳ್ಳೇದಾಗಿ ಮಾತನಾಡ್ದ, ಅವ್ರು ಒಳ್ಳೇದಾಗಿ ಮಾತಾಡಿದ್ರೆ ಯಾಕೆ ಬೇಕಪ್ಪ ಅವ್ರ ಸ್ಥಿತಿಗೆ ಮಾತಾಡ್ದು ಬಿಡು ಅಲ್ವಾ? ಹೌದಲ್ರಿ? ಅವ್ರು ಒಳ್ಳೆ ಕಾರ್ಯಗಳೇ ಮಾಡ್ತಿದ್ದಾರೆ, ಯಾಕೆ ಅವ್ರಿಗೆ ತೊಂದರೆ ಮಾಡೋಣ? ನಾವಂತೂ ಒಳ್ಳೆ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ, ಮಾಡೋರ್ನ ಯಾಕೆ ಕೆಡ್ಸಕ್ಕಾಯ್ತದೆ, ಬಿಡ ಮರೆಯ ಅಂತಾರೆ. ಹೌದಲ್ವಾ? ಹೌದಲ್ರಿ? ಅದಕ್ಕೆ ದೇವ್ರ ವಾಕ್ಯ ಏನು ಹೇಳ್ತೈತಿ? ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಹಲ್ಲೆಲೂಯಾ. ನೀನು ಒಳ್ಳೆಯವನಾಗಿ ದೇವರ ಮಾರ್ಗದಲ್ಲಿ ಜೀವಿಸೋದಾದ್ರೆ ಸೈತಾನು ನಿನ್ನ ಕೇಡು ಮಾಡಕ್ ಸಾಧ್ಯನಾ? ಮನುಷ್ಯರು ನಿನಗೆ ಕೇಡು ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಮಾಡಿದ್ರೆ ದೇವರು ಬಿಡ್ತಾನಾ? ದೇವರ ಕಟ್ಟಳೆ ಆಜ್ಞೆನ ಮೀರಿ ಮಾಡಕ್ ಸಾಧ್ಯನಾ? ಅವನು ಮಾತನಾಡಿ ಸಾಧ್ಯನಾ? ಅದಕ್ಕೆ ಪೇತ್ರ ಹೇಳ್ತಿದ್ದಾನೆ, ನೀನು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತಿ ಆಗಿದ್ರೆ ನಿನಗೆ ಕೇಡು ಮಾಡೋರು ಯಾರಿಲ್ಲ. ಯಾವಾಗ ನೀನು ಹೊಟ್ಟೆ ಕಿಚ್ಚು ಪಡ್ತೀಯೋ ಒಳ್ಳೆಯದನ್ನು ಮಾಡೋದು ಬಿಟ್ಟು, ಯಾವಾಗ ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡ್ತೀಯೋ, ಯಾವಾಗ ಮತ್ತೊಬ್ಬರದನ್ನು ತಪ್ಪಾಗಿ ಕೇಳಿಸ್ಕೊಳ್ತೀಯೋ, ಅವ್ರನ್ನ ಕೀಳಾಗಿ ನೋಡ್ತೀಯೋ, ಪಕ್ಷಪಾತ ಮಾಡ್ತೀಯೋ, ಅವ್ರನ್ನ ಒಂಥರ ಚೂಕ್ತವಾಗಿ ನೋಡ್ತೀಯೋ, ಆಗ ನಿನಗೆ ಏನಾಗ್ತದೆ? ಕೇಡಾಗ್ತದೆ. ಯಾಕಂದರೆ ನಾವೇನು ಬಿತ್ತುತ್ತೀವೋ ನಾವು ಅದನ್ನೇ ಕುಯ್ಯಬೇಕಲ್ವಾ? ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತಿದೆ? ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಹಲ್ಲೆಲೂಯಾ. ನೀವು ನೀತಿವಂತರೇ ಆಗಿದ್ರಿ, ಪರಿಶುದ್ಧರಾಗಿದ್ರಿ, ದೇವರ ಆಜ್ಞೆ ಪ್ರಕಾರ ನಡ್ಕೊಳ್ತಿದ್ದೀರಿ, ಪ್ರಾರ್ಥಿಸ್ತಾ ಇದ್ದೀರಿ, ಸತ್ಯವೇದನ ಓದಿ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಆದರೂ ನಿಮಗೆ ಕಷ್ಟಗಳು ಸಮಸ್ಯೆಗಳು ಬರ್ತಿದ್ರೆ ನೀವು ಧನ್ಯರೇ. ನೀವು ಯಾರು? ಯಾಕಂದ್ರೆ ಅಲ್ಲಿ ಕೆಳಗಡೆ ವಚನ ಏನು ಹೇಳ್ತದೆ? ಒಂದು ವೇಳೆ ನೀತಿಯ ನಿಮಿತ್ತ ಬಾಧೆ ಪಟ್ಟರೆ ನೀವು ಧನ್ಯರೇ. ಯಾವುದ್ರ ನಿಮಿತ್ತ? ಒಂದು ವೇಳೆ ನೀತಿಯ ನಿಮಿತ್ತ ಅಂದರೆ ಒಳ್ಳೆ ಕೆಲಸ ಮಾಡುವುದರ ಮೂಲಕ, ಒಳ್ಳೆಯವನಾಗಿ ಚೇಂಜ್ ಆಗಿದ್ರ ಮೂಲಕ, ನಾನು ದೇವರ ಮಗಳಾಗಿ ದೇವರ ಮಗನಾಗಿ ಎಲ್ಲವನ್ನ ಬಿಟ್ಟು ಪರಿಶುದ್ಧತೆಯಲ್ಲಿ ಜೀವಿಸುವ ಮೂಲಕ ಒಂದು ವೇಳೆ ನಾನು ಬಾಧೆ ಪಡ್ತಾ ಇದ್ದೀನಿ, ಶೋಧನೆಗೊಳಗಾಗ್ತಿದ್ದೀನಿ, ನನ್ನನ್ನು ಎದುರಿಸುವಂಥ ಮಾತುಗಳು ಮಾತಾಡ್ತಿದ್ದಾರೆ, ನನಗೇನೋ ಕಾನೂನು ಅಂತ ಹೇಳ್ತಿದ್ದಾರೆ, ಏನೋ ಕಂಪ್ಲೇಂಟ್ ಅಂತ ಹೇಳ್ತಿದ್ದಾರೆ, ನಾನು ಏನು ಮಾಡಿದ್ರು ನನ್ನ ಮೇಲೆ ಸುಳ್ಳಾದ ತಪ್ಪುಗಳನ್ನ ಹೊರಿಸ್ತಿದ್ದಾರೆ ಅನ್ನೋದಾದರೆ ನೀನು ಧನ್ಯನೇ, ನೀನು ಧನ್ಯಳೆ. ಹಲ್ಲೆಲೂಯಾ. ಯಾಕೆಂದರೆ ಪರಲೋಕದಲ್ಲಿ ನಿಮಗೆ ಹೆಚ್ಚಿನ ಬಹುಮಾನ ಸಿಗ್ತದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಯಾರಿಲ್ಲ. ಯಾವಾಗ ನಾನು ಒಳ್ಳೆಯದು ಮಾಡಲ್ವೋ ಆಗ ನನಗೆ ಕೇಡು ಉಂಟಾಗ್ತದೆ. ಹಲ್ಲೆಲೂಯಾ. ನೀನು ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ರೆ ನಿಮಗೆ ಕೇಡು ಮಾಡೋರು ಯಾರಿಲ್ಲ. ನಿಮ್ಮ ಗ್ರಾಮದಲ್ಲಿ ನೀವು ದೇವರ ಮಕ್ಕಳಾಗಿ ಒಳ್ಳೆ ನಡತೆಯಲ್ಲಿ ಜೀವಿಸಿದ್ರೆ ನಿಮ್ಮ ಬಗ್ಗೆ ಹಿಂದೆ ಮುಂದೆ ಮಾತನಾಡೋರು ಯಾರೇ ಇಲ್ಲ. ಮೊದಲು ಅವ್ರ ಬಗ್ಗೆ ಏನೋ ಮಾತನಾಡಿದ್ದೆ, ಆದರೆ ಈಗ ಚರ್ಚ್ಗೆ ಹೋಗ್ತಿದ್ದಾರೆ, ದೇವ್ರ ಮಕ್ಕಳಾಗಿದ್ದಾರೆ, ಈಗ ಅವರು ಬದಲಾಗಿದ್ದಾರೆ, ಅವ್ರ ಮಾತಲ್ಲಿ ಕೆಟ್ಟ ಕೊಳಕ ಇಲ್ಲ, ಈಗ ಅವರು ಸಪ್ಸಲ್ಲ, ಅವರು ಹೊಲಸಾದದನ್ನು ಹಾಕಲ್ಲ, ನೋಡಲ್ಲ, ಅವರು ದೇವರ ಮಕ್ಕಳಾಗಿ ಜೀವಿಸ್ತಿದ್ದಾರೆ. ನಿನ್ನ ಸಾಕ್ಷಿಯನ್ನು ನೀನು ಕಾಪಾಡಿಕೊಂಡು ನೀನು ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇರೋದಾದರೆ, ನೀವು ಸುತ್ತಮುತ್ತ ಇರುವಂಥ ಜನರೊಟ್ಟಿಗೆ ಏನಂತೆ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಅವರ ತಪ್ಪುಗಳನ್ನ ಕ್ಷಮಿಸಿಕೊಂಡು ಒಳ್ಳೆ ವ್ಯಕ್ತಿಯಾಗಿ ಹೋಗೋದಾದರೆ, ಒಳ್ಳೆ ಕಾರ್ಯಗಳು ಮಾಡೋದಾದರೆ ನಿಮಗೆ ಕೇಡು ಮಾಡುವವರು ಯಾರಿರ್ತಾರೆ? ಯೋಚನೆ ಮಾಡಿ ಅಲ್ವಾ? ನಾವು ಒಳ್ಳೆಯದನ್ನು ಮಾಡದಿದ್ದಾಗಲೇ ನಮಗೆ 1ಕ್ಕೆ 2ರಷ್ಟು 1ಕ್ಕೆ 4ರಷ್ಟು ಕೇಡು ಮಾಡೋರು ಹುಟ್ಕೋತಾರೆ. ಅದಕ್ಕೆ ಒಂದು ವೇಳೆ ನಾನು ಏನೂ ಮಾಡಿಲ್ಲ, ನಾನು ಒಳ್ಳೆಯವನಾಗಿ ಜೀವಿಸ್ತಾ ಇದ್ದೀನಿ, ಆದರೂ ನನ್ನ ಮೇಲೆ ದೂಷಣೆಗಳು ಬರ್ತೈತೆ, ಆದರೂ ನನಗೆ ಅವಮಾನಗಳು ಬರ್ತೈತೆ, ಆದರೂ ನನಗೆ ಕೇಡುಗಳು ಮಾಡೋಕ್ಕೆ ಸಮಯನ ನೋಡ್ತಿದ್ದಾರೆ, ಆದರೂ ನನ್ನ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತನಾಡ್ತಿದ್ದಾರೆ ಅಂತಂದರೆ ನೀನು ಧನ್ಯರೇ. ಯಾಕೆಂದರೆ ಒಳ್ಳೆಯದ್ರ ನಿಮಿತ್ತವಾಗಿ ನೀನು ಬಾಧೆಯನ್ನು ಬರ್ತೈತೆ, ಸಹಿಸಿಕೊ. ದೇವರು ನಿನಗೆ 2ರಷ್ಟು ಮಾನವನ್ನು ಕೊಡ್ತಾರೆ. ಆದರೆ ನಿನ್ನನ್ನು ಎದುರಿಸಲು ಕಲ್ಪಿಸಿದಂಥ ಯಾವ ಆಯುಧವೂ ನಿನ್ನನ್ನು ಜಯಿಸೋಕ್ಕೆ ಬಿಡಲ್ಲ ಅಂತ ಯೆಶಾಯ 54:17 ಹೇಳ್ತದೆ, ನಿನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವ ಆಯುಧವೂ
ನಿನ್ನ ಮೇಲೆ ಜಯ ಹೊಂದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ ದೇವರು. ಅಲ್ಲೆಲ್ಲೂಯ್ಯ. ಅದು ಸೈತಾನ ಆಲೋಚನೆ ಆಗಿರಬಹುದು, ತಂತ್ರಗಾರಿಕೆ ಆಗಿರ್ಬೋದು, ಮನುಷ್ಯರ ತಂತ್ರಗಾರಿಕೆ ಆಗಿರ್ಬೋದು, ಅಥವಾ ಏನಂತೆ ಆ ಉನ್ನತ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ವ್ಯಕ್ತಿಗಳು ಆಗಿರ್ಬೋದು. ಯಾರೇ ಯಾವ ರೀತಿಯಾಗಿ ರೂಪಿಸಿದ್ರು ನಿನ್ನನ್ನು ಜಯಿಸಲಿಕ್ಕೆ ದೇವರು ಬಿಡಲ್ಲ. ಅಲ್ಲೆಲ್ಲೂಯ್ಯ. ನಿನಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿದ್ರು ಅದು ನಿನ್ನ ಮೇಲೆ ಸಫಲ ಮಾಡಲಿಕ್ಕೆ, ಜಯ ಗಳಿಸೋಕ್ಕೆ ನನ್ನ ಕರ್ತನ ಎಂದಿಗೂ ಬಿಡಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಯಾರು ಮಾಡ್ತಾನೆ ಇದ್ರು ಅಂತ ತಿಳ್ಕೊಳ್ರಿ, ಪದೇ ಪದೇ ಮಾಡ್ತಿದ್ರು ಅಂತ ತಿಳ್ಕೊಳ್ಳಿ. ನೀನು ಒಳ್ಳೇದು ಮಾಡೋಕ್ಕೆ ಚರ್ಚಿಗೆ ಬಂದು, ದೇವರೇ ನಾನು ಕೇಡು ಮಾಡೋರ್ನೆಲ್ಲ ಆಶೀರ್ವಾದ ಮಾಡಪ್ಪ, ನಾನು ಅವ್ರಿಗೆ ಒಳ್ಳೇದನ್ನು ಮಾಡೋದಕ್ಕೆ ನಾನು ಕೃಪೆ ಕೊಡಪ್ಪ, ಅವರು ನಿನ್ನನ್ನು ನಂಬಲಿ ಅಂತ ನೀನು ಒಳ್ಳೆತಂದಲ್ಲಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋದಾದರೆ, ಕರ್ತನು ನೀನು ಕೇಡು ಮಾಡೋರ್ನು ಒಳ್ಳೆಯವರಾಗಿ ಬದಲಾಯಿಸ್ತಾನೆ. ಅಲ್ಲೆಲ್ಲೂಯ್ಯ. ಏಸಪ್ಪ ಎಷ್ಟು ಪ್ರಾರ್ಥನೆ ಮಾಡಲಿ, ನಾನು ನೋಡಪ್ಪ ನನ್ನ ಬಗ್ಗೆ ಏನೆಲ್ಲ ಮಾತಾಡ್ಕೊತಾರೆ, ಏನೆಲ್ಲ ಸುದ್ದಿಗಳು ಕೇಳ್ತಾ ಇದ್ದೀನಿ, ದೇವರೇ ಎಷ್ಟೆಲ್ಲ ಹೊಟ್ಟೆ ಹುರ್ಕೊಳ್ತಾರೆ, ನೋಡಪ್ಪ ದೇವರೇ ನೀನು ಸುಮ್ಮನೆ ಇದೆಯಲ್ಲ, ಏನಾದರೂ ನೀನು ಮಾಡಬಾರ್ದು ಅವ್ರಿಗೆ ಅಂತ ಮಾತ್ರ ಪ್ರಾರ್ಥನೆ ಮಾಡಬೇಡ. ಅಲ್ಲೆಲ್ಲೂಯ್ಯ. ಯಾಕಂದರೆ ನೀನು ಒಳ್ಳೆಯದನ್ನು ಬಯಸು, ನೀನು ಬೈಯೋರ್ಗಾಗಿ ಸಪ್ಸೋರ್ಗಾಗಿ ನೀನು ಪ್ರಾರ್ಥನೆ ಮಾಡು ದೇವ್ರ ಸಮ್ಮುಖದಲ್ಲಿ, ಅವ್ರಿಗೆ ಒಳ್ಳೇದಾಗ್ಲಿಯಪ್ಪ ಅಂತ ಹೇಳು. ನೀನು ಒಳ್ಳೆಯದನ್ನು ಅರಸುವಾಗ ಕೇಡು ಮಾಡೋರನ್ನ ದೇವರು ಬದಲಾಯಿಸ್ತಾನೆ.